ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ ನಿಮಗೂ ಗೊತ್ತು ನಮಗೂ ಗೊತ್ತು, ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ ಹೇಳ್ತೀವಿ. ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಮಾಡ್ತಾಯಿದ್ದು, ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅರ್ಜಿ ಕೊಟ್ಟರೆ ಅದು ಸಸ್ಟೈನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆಮೇಲೆ ಅದರಲ್ಲಿ ಅಂಥ ಸತ್ವನೂ ಇಲ್ಲ ಕೇಸಲ್ಲೂ, ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡು. ಸೊ ಜುಡಿಷಿಯಲಿ ಒಂದು ಇವತ್ತು ಏನಾರು ಒಂದು ವಿಶ್ವಾಸ ನಂಬಿಕೆ ಉಳಿದಿದ್ದರೆ ನ್ಯಾಯಾಲಯದ ಮೂಲಕನೇ ಇವತ್ತು ಈ ಎಲ್ಲ ಪರಿಸ್ಥಿತಿ ಒಳಗಡೆ. ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ, ಅದರಿಂದ ಧನ್ಯವಾದಗಳು. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಸರ್ಕಾರ ಸುಗ್ರೀವಾಜ್ಞೆಗೆ ಅಂಕಿತಕ್ಕೆ ನಿರಾಕರಣೆ ಮಾಡಿದ್ದಾರೆ ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ, ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ. ಅದಕ್ಕೆ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕದಲ್ಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ, ಗೊತ್ತಾಯ್ತಾ. ಸಿದ್ದರಾಮಯ್ಯವ್ರಿಗೆ ಮೊದಲೇ ಕೊಟ್ಬಿಟ್ರು, ಆ 3-4 ಜನ BJP ಅವ್ರಿಗೆ JDSನವ್ರಿಗೆ ಅದು ಹಂಗೆ ಇಟ್ಕೊಂಡವ್ರೆ ಕ್ಲಾರಿಫಿಕೇಷನ್ ಕೇಳ್ಕೊಂಡು. ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಪ್ರೆಷರ್ ಇದೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸಿಂದ 8 ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, 8 ಜನ ಆತ್ಮಹತ್ಯೆ ಆಗ್ತಾಯಿದೆ. ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತೊಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಇದು BJPಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು. ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ. ನಾವು ಗೌರವ ಇದೆ ಅವ್ರ ಬಗ್ಗೆ, ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇತ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ. ಅದ್ರ ಮೇಲೆ ಅವ್ರು ಮಾಡ್ತೀವಿ ಅಂದರೆ ಅದು ಬೇರೆ ಥರ ಹೋರಾಟ. ಹೌದು, ಇದನ್ನು ಮುಂದಿನ ಈ ಥರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ, ಯಾರು ತೊಂದರೆಲಿದ್ದಾರೆ, ಯಾರು ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂಥ ಕಾಲ ಬರುತ್ತೆ ಅಷ್ಟೇ. ರಾಜ್ಯಪಾಲರು ನೋಡಿ, ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸುಸೈಡ್ ಮಾಡೋ ಒಟ್ಟಿಗೆ ಹೋಗೋಕ್ಕಾಗತ್ತಾ? ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು, ಕೋಆಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ. ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ. ಬಡ್ಡಿ ಇಲ್ಲದೇ ಸಾಲ ಕೊಡ್ತಿರ್ತೀವಿ. ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ, ಅವ್ರು ಬರೀಬೇಕು ಲೆಟ್ರನ್ನ, ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಿಬಿಡಿ ಅಂತ ಹೇಳೋ ಅದಕ್ಕೊಂದು ಪ್ರೊಸೀಜರ್ ಇದೆ, ತಾಳ್ಮೆ ಇದೆ. ಒಬ್ಬ ಮನುಷ್ಯನ ಅವನ ಬ್ಯಾಕ್ಗ್ರೌಂಡು ನೋಡಬೇಕಲ್ಲ, ಇದ್ದು ಕೊಡ್ತಾವನ ಇಲ್ಲದೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡಬೇಕಲ್ಲ. ಆದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ಥರದ ಗವರ್ನರ್ ಸಾಹೇಬರು ಹಿಂಗೆ ಕೊಡ್ತಾ ಇದ್ದರೆ ಇದು ಸೂಕ್ತ ಅಲ್ಲ ಅಂತ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರೋಗ್ಯ ಅವರು ಏನು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ನೋಡ್ರಿ, ಅಶೋಕ್ಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವರು ನಿಜವಾಗಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡ್ತಾಯಿಲ್ಲ. ನಾನು ಹೇಳಿದೆ, ನನಗೆ ತುಂಬ ಆತ್ಮೀಯ ಫ್ರೆಂಡು, ನಮ್ಮ ರವಿಗಂತೂ ತುಂಬ ಕ್ಲೋಸು. ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ. ಅವ್ರೇನೋ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ, ಅವರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಯ್ತಾ ಇರಬೇಕು. ಇಲ್ಲದೆ TV ಮುಂದೆ ಹೇಳದೇ ಇದ್ದರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಡ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ ಅವರು. ಇವರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥವಾ ಅಟ್ಯಾಕು ಅಥವಾ ಇದು ಅದು ಅಂತ ಹೇಳದೇ ಇದ್ರೆ ಅಶೋಕರನ್ನೇ ಚೇಂಜ್ ಮಾಡಿಬಿಡ್ತಾರೆ. ಹಂಗಾಗಿ ಹೇಳ್ತಾರೆ ಅಷ್ಟೇ, ಬಿಡ್ರಿ ಅವರು. ಒಂದು ಕಡೆ ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಕಡು ಭ್ರಷ್ಟ ಸರ್ಕಾರ ಅಂತಾರೆ. ಹೌದು ಪಾಪ. ನಾನು ಹೇಳಿದ್ನಲ್ಲ, ಇಲ್ಲಿ ಏನಾದ್ರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರು ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳ್ದಾಗಲೇ ಹೇಳ್ಬಿಟ್ಟಿದ್ದೀನಿ. ದೇವೇಗೌಡರು ಕುಟುಂಬ ಇದೆಯಲ್ಲ, ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರು ಇಲ್ಲಿ ಪ್ರಾಮಾಣಿಕರಿಲ್ಲ, ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. BJP ಅವ್ರನ್ನ ಒಪ್ತಾರೇನೋ ಅಂತ ಕಾಣುತ್ತೆ. ಈಗ ಕಾಂಗ್ರೆಸ್ದವ್ರು ಮಾತ್ರ ಅಂತ ಹೇಳಿದ್ದಾರೆ. ದೇವೇಗೌಡರಿಗೆ ಒಳ್ಳೆಯದಾಗಲಿ, ಇನ್ನೂ ಒಂದು 16 ವರ್ಷ ಅವರು ಆಯಸ್ಸು ದೇವರು ಕೊಡಲಿ. ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ. ಜನರ ಆಶೀರ್ವಾದ ನಮಗೆ ಇರಲಿ. ಯಾಕೆ ಅಂದರೆ ನಾವು ಬಿಚ್ಚುತ್ತಾ ಹೋದರೆ, ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಮಾತನಾಡಬಾರ್ದು. ಅದಕ್ಕೋಸ್ಕರ ನಾನು ಮಾತಾಡಲ್ಲ. ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಬಂದಿರೋನು. ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ. ನಾನು ದೇವೇಗೌಡರು ವೈಯಕ್ತಿಕವಾಗಿ ದೇವೇಗೌಡರ ಬಗ್ಗೆ ಮಾತಾಡಲ್ಲ. ಅವ್ರ ಕುಟುಂಬದ ವಿಚಾರ ಇದೆಯಲ್ಲ, ಇದನ್ನು ಅವ್ರು ಯಾವಾಗ ನನ್ನ ಜೊತೆಲಿದ್ದಾಗ ಏನು ಹೇಳಿದ್ರು ಅವ್ರ ಮಕ್ಕಳಿಗೆ ಬುದ್ಧಿನ, ಅದೆಲ್ಲ ಇದೆ ನಮ್ಮ ಹತ್ರ. ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ, ಒಂದು ಹವಾಯಿ ಚಪ್ಪಲಿ ಪಂಚೆ ಇದೆ, ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ. ಬಟ್ ನಾನು ಇಲ್ಲಿ ದೇವೇಗೌಡರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕ್ಕೆ ರೆಡಿಲ್ಲ. ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಕುಟುಂಬದ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಟೀಕೆ ಮಾಡೋಣಾಗ ಅಥವಾ ಹಿಂದೆ BJPನ ಟೀಕೆ ಮಾಡ್ತಿದ್ರು, ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ MLA MLC MP ರಾಜ್ಯಸಭಾ ಈಗ ಕೇಂದ್ರದ ಮಂತ್ರಿ ಎಲ್ಲ ಇದ್ದಾರಲ್ಲ, ಹೇಗಿದೆ ಅಂತ ತಿಳ್ಕೊಬೇಕಲ್ಲ ದೇವೇಗೌಡರು ಸಾಹೇಬರು. ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ ನಿಮಗೂ ಗೊತ್ತು ನಮಗೂ ಗೊತ್ತು, ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ
ಹೇಳಿದೆ. ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಮಾಡ್ತಾ ಇದ್ದು, ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅರ್ಜಿ ಕೊಟ್ಟರೆ ಅದು ಸಸ್ಟೈನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆಮೇಲೆ ಅದರಲ್ಲಿ ಅಂಥ ಸತ್ವನೂ ಇಲ್ಲ ಕೇಸಲ್ಲೂ, ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡ್ಡು. ಸೊ ಜುಡಿಷಿಯಲಿ ಒಂದು ಇವತ್ತು ಏನಾದ್ರು ಒಂದು ವಿಶ್ವಾಸ ನಂಬಿಕೆ ಉಳಿದಿದ್ದರೆ ನ್ಯಾಯಾಲಯದ ಮೂಲಕನೇ ಇವತ್ತು ಈ ಎಲ್ಲ ಪರಿಸ್ಥಿತಿ ಒಳಗಡೆ. ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ, ಅದರಿಂದ ಧನ್ಯವಾದಗಳು. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಸರ್ಕಾರ ಸುಗ್ರೀವಾಜ್ಞೆಗೆ ಅಂಕಿತಕ್ಕೆ ನಿರಾಕರಣೆ ಮಾಡಿದ್ದಾರೆ ರಾಜ್ಯಪಾಲ. ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ, ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ. ಅದಕ್ಕೆ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕ್ದಲೇ ವರ್ಷಗಟ್ಟಲೆ ಬಾಕಿ ಉಳಿದಿದೆ, ಗೊತ್ತಾಯ್ತಾ. ಸಿದ್ದರಾಮಯ್ಯನವ್ರಿಗೆ ಮೊದಲೇ ಕೊಟ್ಬಿಟ್ರು, ಆ 3-4 ಜನ BJP-ಅವ್ರಿಗೆ JDS-ನವ್ರಿಗೆ ಅದು ಹಂಗೆ ಇಟ್ಕೊಂಡವ್ರೆ, ಕ್ಲಾರಿಫಿಕೇಷನ್ ಕೇಳ್ಕೊಂಡು. ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಪ್ರೆಜರ್ ಇದೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ಎಷ್ಟು ಜನ ಆತ್ಮಹತ್ಯೆ ಆಗ್ತಾಯಿದೆ, ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತೊಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಇದು BJP-ಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು. ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ. ನಾವು ಗೌರವ ಇದೆ ಅವ್ರ ಬಗ್ಗೆ, ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇತ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ. ಅದ್ರ ಮೇಲೂ ಅವ್ರು ಮಾಡ್ತೀವಿ ಅಂದರೆ ಅದು ಬೇರೆ ಥರ ಹೋರಾಟ. ಹೌದು, ಇದನ್ನು ಮುಂದಿನ ಈ ಥರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ, ಯಾರು ತೊಂದರೆಲಿದ್ದಾರೆ, ಯಾರು ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂಥ ಕಾಲ ಬರುತ್ತೆ ಅಷ್ಟೇ. ರಾಜ್ಯಪಾಲರು ನೋಡಿ, ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸುಸೈಡ್ ಮಾಡೋ ಒಟ್ಟಿಗೆ ಹೋಗೋಕ್ಕಾಗತ್ತಾ? ಈಗ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕು, ಕೋಆಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ. ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ದೀವಿ. ಅಥವಾ ಬಡ್ಡಿ ಇಲ್ಲದೇ ಸಾಲ ಕೊಡ್ತಿರ್ತೀವಿ. ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ, ಅವ್ರು ಬರೀಬೇಕು ಲೆಟ್ರನ್ನ, ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಮಾಡಿಬಿಡಿ ಅಂತ ಹೇಳೋ ಅದಕ್ಕೊಂದು ಪ್ರೊಸೀಜರ್ ಇದೆ, ತಾಳ್ಮೆ ಇದೆ. ಒಬ್ಬ ಮನುಷ್ಯನ ಅವನ ಬ್ಯಾಕ್ಗ್ರೌಂಡು ನೋಡಬೇಕಲ್ಲ, ಇದ್ದು ಕೊಡ್ತಾವನ ಇಲ್ಲದೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡಬೇಕಲ್ಲ. ಆದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ಥರದ ಗವರ್ನರ್ ಸಾಹೇಬರು ಹಿಂಗೆ ಕೊಡ್ತಾ ಇದ್ದರೆ ಇದು ಸೂಕ್ತ ಅಲ್ಲ ಅಂತ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರೋಸಕ್ ಅವರು ಏನು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ನೋಡ್ರಿ, ಅಶೋಕಿಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವರು ನಿಜವಾಗಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡ್ತಾಯಿಲ್ಲ. ನಾನು ಹೇಳಿದೆ, ನನಗೆ ತುಂಬ ಆತ್ಮೀಯ ಫ್ರೆಂಡು, ನಮ್ಮ ರವಿಗಂತೂ ತುಂಬ ಕ್ಲೋಸು. ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ. ಅವ್ರೇನೋ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ, ಅವರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲದೆ ಟಿ ವಿ ಮುಂದೆ ಹೇಳದೇ ಇದ್ದರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಡ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ ಅವರು. ಇವರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥವಾ ಅಟ್ಯಾಕು ಅಥವಾ ಇದು ಅದು ಅಂತ ಹೇಳದೇ ಇದ್ರೆ ಅಶೋಕರನ್ನೇ ಚೇಂಜ್ ಮಾಡಿಬಿಡ್ತಾರೆ. ಹಂಗಾಗಿ ಹೇಳ್ತಾರೆ ಅಷ್ಟೇ, ಬಿಡ್ರಿ ಅವರು. ಒಂದು ಕಡೆ ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಕಡು ಭ್ರಷ್ಟ ಸರ್ಕಾರ ಅಂತಾರೆ. ಹೌದು ಪಾಪ. ನಾನು ಹೇಳಿದ್ನಲ್ಲ, ಇಲ್ಲಿ ಏನಾದ್ರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರು ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳ್ದಾಗಲೇ ಹೇಳ್ಬಿಟ್ಟಿದ್ದೀನಿ. ದೇವೇಗೌಡರು ಕುಟುಂಬ ಇದೆಯಲ್ಲ, ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರು ಇಲ್ಲಿ ಪ್ರಾಮಾಣಿಕರಿಲ್ಲ, ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. BJP-ಅವ್ರನ್ನ ಒಪ್ತಾರೇನೋ ಅಂತ ಕಾಣುತ್ತೆ. ಈಗ ಕಾಂಗ್ರೆಸ್ದವ್ರು ಮಾತ್ರ ಅಂತ ಹೇಳಿದ್ದಾರೆ. ದೇವೇಗೌಡರಿಗೆ ಒಳ್ಳೆಯದಾಗಲಿ, ಇನ್ನೂ ಒಂದು 16 ವರ್ಷ ಅವರು ಆಯಸ್ಸು ದೇವರು ಕೊಡಲಿ. ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ. ಜನರ ಆಶೀರ್ವಾದ ನಮಗೆ ಇರಲಿ. ಯಾಕೆ ಅಂದರೆ ನಾವು ಬಿಚ್ಚುತ್ತಾ ಹೋದರೆ, ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಮಾತನಾಡಬಾರ್ದು. ಅದಕ್ಕೋಸ್ಕರ ನಾನು ಮಾತಾಡಲ್ಲ. ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಡು ಬಂದಿರೋನು. ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ. ನಾನು ದೇವೇಗೌಡರು ವೈಯಕ್ತಿಕ ದೇವೇಗೌಡರ ಬಗ್ಗೆ ಮಾತಾಡಲ್ಲ. ಅವ್ರ ಕುಟುಂಬದ ವಿಚಾರ ಇದೆಯಲ್ಲ, ಇದನ್ನು ಅವ್ರು ಯಾವಾಗ ನನ್ನ ಜೊತೆಲಿದ್ದಾಗ ಏನು ಹೇಳಿದ್ರು ಅವ್ರ ಮಕ್ಕಳಿಗೆ ಬುದ್ಧಿನ, ಅದೆಲ್ಲ ಇದೆ ನಮ್ಮ ಹತ್ರ. ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ, ಒಂದು ಹವಾಯಿ ಚಪ್ಪಲಿ ಪಂಚೆ ಇದೆ, ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ. ಬಟ್ ನಾನು ಇಲ್ಲಿ ದೇವೇಗೌಡರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕ್ಕೆ ರೆಡಿಲ್ಲ. ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಕುಟುಂಬದ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ನ ಟೀಕೆ ಮಾಡೋಣಾಗ ಅಥವಾ ಹಿಂದೆ BJP-ನ ಟೀಕೆ ಮಾಡ್ತಿದ್ರು, ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ MLA, MLC, MP, ರಾಜ್ಯಸಭಾ, ಈಗ ಕೇಂದ್ರದ ಮಂತ್ರಿ ಎಲ್ಲ ಇದ್ದಾರಲ್ಲ, ಹೇಗಿದೆ ಅಂತ ತಿಳ್ಕೊಬೇಕಲ್ಲ ದೇವೇಗೌಡರು ಸಾಹೇಬರು.